ನಮಸ್ಕಾರ ವೀಕ್ಷಕರೇ. ಮನೆಯಲ್ಲಿ ತುಂಬ ಜಗಳ ಆಗ್ತಾ ಇದೆ. ಗಂಡ ಹೆಂಡತಿ ಸೇರ್ತಾ ಇಲ್ಲ, ಒಬ್ಬರು ಕಂಡ್ರೆ ಒಬ್ಬರು ಆಗ್ತಾ ಇಲ್ಲ. ಗುರುಗಳೇ, ದಿನಾಲು ಜಗಳ ಗುರುಗಳೇ. ನನ್ನ ಹೆಂಡತಿ ನನ್ನ ಮಾತು ಕೇಳ್ತಾ ಇಲ್ಲ. ನನ್ನ ಗಂಡ ಗುರುಗಳೇ ಬೇರೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಮನೆಯಲ್ಲಿ ತುಂಬ ಜಗಳ ಆಗ್ತಾ ಇದೆ. ಡೈವರ್ಸ್ ಗಂಟ ಹೋಗಬೇಕು ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ ಗುರುಗಳೇ ಅಂತ ಟೆನ್ಷನಲ್ಲಿ ಇರ್ತೀರಿ. ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಬೇರೆ ಮದುವೆ ಆಗ್ತಾ ಇದ್ದಾರೆ. ನಿಮ್ಮ ಹುಡುಗಿ, ನಿಮ್ಮ ಹುಡುಗ ನಿಮ್ಮ ಜೀವನದಲ್ಲಿ ಮೋಸ ಮಾಡಿ ಬಿಟ್ಟು ಹೋಗಿದರೆ ಅವರು ಬರೋ ರೀತಿ ಮಾಡುವಂಥ ಒಂದು ತಂತ್ರವನ್ನು ತಿಳಿಸ್ಕೊಡ್ತಾನೆ. ವೀಕ್ಷಕರೇ, ನೀವು ಮಲಗುವಾಗ ಏನು ಮಾಡಬೇಕು? ಒಂದು ಲೋಟದಲ್ಲಿ ಕಲ್ಲುಪ್ಪು ಹಾಕಿ ಅದರ ಮೇಲೆ ಲವಂಗವನ್ನು ಇಡಬೇಕು. ಲವಂಗ ಇಟ್ಟು ಒಂದು ಚೀಟಿಯಲ್ಲಿ ಯಾರು ಬಿಟ್ಟು ಹೋಗಿದ್ದಾರೆ ಅಥವಾ ಯಾರು ಬರಬೇಕು, ಯಾರು ಮೋಸ ಮಾಡಿ ಹೋಗಿದ್ದಾರೆ ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರೆದು ತ್ರೀಂ 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 ಅಂತ 3 ಸಲ ಬೀಜ ಮಂತ್ರ ಬರಿಬೇಕು. ಬೀಜ ಮಂತ್ರ ಬರೆದು ಆ ಉಪ್ಪಲ್ಲಿ ಮಧ್ಯಭಾಗದಲ್ಲಿ ಇಟ್ಟುಬಿಡಿ. ಇಟ್ಟು ವೀಕ್ಷಕರ ಒಂದು ರಾತ್ರಿ ನಿಮ್ಮ ತಲೆ ದಿಂಬು ಕೆಳಗಡೆ ಇಟ್ಕೋಬೇಕು. ಇಟ್ಟು ಮಲಗಿ ವೀಕ್ಷಕರೇ, ಬೆಳಗ್ಗೆ ಎದ್ದ ತಕ್ಷಣವೇ ಹರಿಯುವಂಥ ನೀರಿಗೆ ಹೋಗಿ ಬಿಟ್ಟು ಬನ್ನಿ. ಯಾರು ದೂರ ಆಗಿದ್ದಾರೆ ಅಥವಾ ಯಾರು ನಿಮ್ಮ ಗಂಡ ಹೆಂಡತಿ ಜಗಳ ಆಗಿ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳ್ತಾ ಇಲ್ಲ, ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ, ಅಥವಾ ಯಾರು ನಿಮಗೆ ಮೋಸ ಮಾಡಿ ಬಿಟ್ಟು ಹೋಗಿದ್ದಾರೆ ಅವರಾಗೆ ಮಾತಾಡಿಸ್ತಾರೆ. ನಿಮ್ಮ ಹೆಂಡತಿ ನೀವು ಹೇಳ್ದಂಗೆ ಕೇಳ್ತಾಳೆ. ನಿಮ್ಮ ಗಂಡ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಮಾಡಿ. ನಮಸ್ಕಾರ.